ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಸಂದೇಶವನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ಅಭಿಮಾನಿಗಳು ಎಂದರೆ ಅಪಾರ ಪ್ರೀತಿ. ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಫ್ಯಾನ್ಸ್ಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಏನಂತ ಸಂದೇಶ ಇದು? ದರ್ಶನ್ಗೆ ಅಭಿಮಾನಿಗಳು ಅಂದ್ರೆ ಅಪಾರವಾದಂಥ ಪ್ರೀತಿ. ನೋಡಿ, ಈ ಸಂದೇಶ ಈ ಟೈಮ್ನಲ್ಲಿ ಯಾವ ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೆಲೆಬ್ರಿಟಿಗಳನ್ನ ದರ್ಶನ್ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಟ್ಯಾಟೂ ಹಾಕಿಸ್ಕೊಂಡಿದ್ರಲ್ವಾ ಸೆಲೆಬ್ರಿಟೀಸ್ ಅಂತ ಹೇಳಿ, ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ಗೆ ಅದು ಕೂಡ ಗಮನ ಸೆಳೆದಿತ್ತು. ಇದೊಂದು ಪರೀಕ್ಷೆಯ ಸಮಯ. ಅಭಿಮಾನಿಗಳು ತಾಳ್ಮೆ ಕಳೆದುಕೊಳ್ಳೋದು ಬೇಡ. ಯಾಕಂತಂದ್ರೆ ಅವರ ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆ, ಮಿತಿ ಮೀರಿದ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಆತಂಕವನ್ನ ದರ್ಶನ್ಗೆ ತಲುಪಿಸಿದ್ದೇವೆ ಅಂತ ವಿಜಯಲಕ್ಷ್ಮಿ ಅವರು ಈಗ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಅಭಿಮಾನಿಗಳ ಅತಿರೇಕದ ಬಗ್ಗೆ ಈ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ನೋಡಿ, ಯಾಕಂತ ಹೇಳಿದ್ರೆ ನಿನ್ನೆ ಜೈಲಿಗೆ ಹೋಗಿದ್ರು ವಿಜಯಲಕ್ಷ್ಮಿ. ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಹಾಗಾದ್ರೆ ವಿಜಯಲಕ್ಷ್ಮಿ ದರ್ಶನ್ ಏನು ಸಂದೇಶ ಕೊಟ್ಟಿದ್ದಾರೆ ಅದು ನೋಡ್ತಾ ಇದ್ದೀವಿ ನಾವು. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಎಂದರೆ ಅಪಾರವಾದಂಥ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದ ಇರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ. ಆದರೂ ನಿಮ್ಮ ಪ್ರತಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ದರ್ಶನ್ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ಅನ್ನುವಂಥ ಮಾತು. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಬಿಡೋಣ. ನಮಗೆ ನ್ಯಾಯ ಸಿಗುವಂಥ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವ್ರಿಗೆ ಕೇಡು ಬಯಸುವ ಅಥವಾ ಕೇಡು ಮಾಡುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬಂದಿದೆ. ಸತ್ಯಮೇವ ಜಯತೆ. ಲಾಸ್ಟ್ಗೆ ಸತ್ಯಮೇವ ಜಯತೆ. ನೋಡಿ, ಈಗ ದರ್ಶನ್ ಅವರ ಅಭಿಮಾನಿಗಳು, ಅದರಲ್ಲೂ ಅಂಧಾಭಿಮಾನಿಗಳ ಅತಿರೇಕದ ವರ್ತನೆಯನ್ನ, ಕೆಲವೊಂದಿಷ್ಟು ಕಡೆಗಳಲ್ಲಿ ಅವರ ಅಹಂಕಾರವನ್ನು ನಾವು ಕೂಡ ಗಮನಿಸಿದ್ದೇವೆ. ಯಾಕಂತ ಹೇಳಿದ್ರೆ ಕೊಲೆ ಆರೋಪದ ಮೇಲೆ ದರ್ಶನ್ ಈಗ ಜೈಲು ಪಾಲಾಗಿರುವುದು ಇದು ಒಂದು ಭಾವನಾತ್ಮಕವಾದಂಥ ಒಂದು ಸಂದೇಶ. ಯಾಕಂತ ಹೇಳಿದ್ರೆ ದರ್ಶನ್ ಜೈಲಲ್ಲಿದ್ದಾರೆ, ಆಚೆ ಬಂದು ಮಾತಾಡೋಕ್ಕಾಗಲ್ಲ. ಈಗ ಅವರ ಅಭಿಮಾನಿಗಳು ಕಾನೂನನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಯಾರು ನಿರ್ಮಾಪಕನಿಗೆ ಬೈದೆ ಅಥವಾ ಮಾಧ್ಯಮದವ್ರಿಗೆ ಬೈಯೋದು, ಇನ್ಯಾರನ್ನು ಟೀಕೆ ಮಾಡೋದು ಅಥವಾ ಹಲ್ಲೆ ಮಾಡೋಕೆ ಮುಂದಾಗೋದು, ಆವಾಜ್ಗಳನ್ನು ಹಾಕೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಂಟ್ರೋಲ್ ಮಾಡೋರು ಬೇಕಲ್ಲ ಒಬ್ರು. ಆ ಒಂದು ಸ್ಥಾನವನ್ನ ವಿಜಯಲಕ್ಷ್ಮಿ ಅವರೀಗ ತುಂಬ್ತಾ ಇದ್ದಾರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ. ನೋಡಿ, ಈ ಸಂದೇಶ ಏನು ಹೇಳ್ತಾ ಇದೆ? ಯಾರೂ ಕೂಡ ದರ್ಶನ್ ಅಭಿಮಾನಿಗಳು ಗಲಾಟೆ ಮಾಡೋದಾಗ್ಲಿ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ಳೋದು, ತಾಳ್ಮೆ ಕಳೆದುಕೊಳ್ಳೋದು ಬೇಡ. ಒಳ್ಳೆಯ ಸಮಯ ಮತ್ತೆ ಮರಳಿ ಬಂದಿದೆ. ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ. ಅವರಿಗೆ ಕೇಡು ಬಯಸುವ ಮತ್ತು ಕೇಡು ಮಾಡುವವರನ್ನ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ. ಯಾರು ಹಾಗಾದರೆ ದರ್ಶನ್ ಅವರ ಅನುಪಸ್ಥಿತಿಯನ್ನು ಇಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಬಟ್ ವಿಜಯಲಕ್ಷ್ಮಿ ಅವರು ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಈ ರೀತಿಯಾದಂತಹ ಸಂದೇಶಗಳನ್ನು ತಮ್ಮ ಪತಿ ದರ್ಶನ್ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ನೋಡಿ, ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಿ. ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತಿರುವಂತಹ ವಿಚಾರ. ಇದೊಂದು ಅಗ್ನಿ ಪರೀಕ್ಷೆ ಸಮಯ. ಈ ರೀತಿಯಾದಂಥ ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ವೇಟ್ ಮಾಡೋಣ, ಕಾಯಿರಿ. ಸತ್ಯಮೇವ ಜಯತೆ ಅಂಥೇಳಿ ಲಾಸ್ಟ್ಗೆ ಮೆನ್ಷನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ.
ಯಾಕಂತ ಹೇಳಿದ್ರೆ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ದರ್ಶನ್ ಅನ್ನು ಒಪ್ಕೊಳ್ತೀವಿ. ಆದರೆ ಕೆಲವು ಕಡೆಗಳಲ್ಲಿ ನೋಡಿ ದರ್ಶನ್ ಅವರ ಅಭಿಮಾನಿ ಅವ್ರ ಮೇಲೆ ಕೇಸ್ ಆಯಿತು, ಯಾರು ಏನೋ ಅಶ್ಲೀಲವಾಗಿ ಬೈತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ. ಸಮರ್ಥನೆ ಮಾಡಿಕೊಳ್ಳಿ, ಅವರವ್ರ ವೈಯಕ್ತಿಕ ಅದು. ಆದರೆ ಈಗ ಅದೇ ಅವರ ನಟನ ವಿಚಾರವನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಅತಿಕ್ರಮಣ ಮಾಡುವಂಥದ್ದೇನಿದೆಯಲ್ವಾ, ಆ ಒಂದು ವಿಚಾರ ಇದೆ ಅಲ್ವಾ, ಅದು ವಿಜಯಲಕ್ಷ್ಮಿ ಅವರ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಒಬ್ಬರು ಈ ಸಂದೇಶವನ್ನು ಕೊಡರು ಬೇಕಾಗಿತ್ತು ಈ ಟೈಮ್ನಲ್ಲಿ. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಫ್ಯಾನ್ಸು ತಲೆ ಕೆಟ್ಟರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಏನು ಬೇಕಾದರೂ ಮಾಡಬಹುದು, ಬಹಿರಂಗವಾಗಿಯೇ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ನಾವು ಗಮನಿಸ್ತಾನೆ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ನೋಡ್ಕೊಳ್ತೀವಿ. ನಿಮಗೆ ಡಿ ಬಾಸ್ ಆಚೆ ಬರಲಿ, ಕಾಯ್ತಾ ಇದ್ದೀವಿ, ಕೊಲೆ ಮಾಡ್ತೀವಿ, ಈ ರೀತಿ. ಹಾಗಾಗಿನೇ ಈಗ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಅವರ ಅಪ್ಪ ಅಮ್ಮ ಅಂತೂ ಹೇಳ್ತಾ ಇರಲಿಲ್ಲ ಈ ಪಾಠನ. ಹಾಗಾಗಿ ವಿಜಯಲಕ್ಷ್ಮಿ ಅವರು ನೋಡಿ ಅವರ ಜವಾಬ್ದಾರಿ ಏನಿದೆ, ನಮ್ಮ ಗಂಡನನ್ನು ಬಿಟ್ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲಿ ಅವರ ಜೊತೆಗೇನೆ ನಿಲ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳೋದು ಬೇಡ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಬೇಕು ದರ್ಶನ್ ಅಭಿಮಾನಿಗಳು ಈಗಲಾದರೂ ಹೇಗೆ ವರ್ತಿಸ್ತಾರೆ ಅಂತ.